ವಾದ ಪ್ರತಿವಾದವನ್ನ ನಡೆಸ್ತಾ ಇರುವಂತ ಈಗ ನ್ಯಾಯಾಧೀಶರು ಮತ್ತು ವಕೀಲರು ಇನ್ನೇನು ಅಂತಿಮ ಹಂತಕ್ಕೆ ಬಂದಿದ್ದಾರೆ. ನ್ಯಾಯಾಧೀಶರ ಮುಂದೆ ವಕೀಲರು ವಾದವನ್ನ ಮಾಡ್ತಾ ಇದ್ದಾರೆ. ಈ ಕಡೆ ಆರೋಪಿಗಳ ಪರ ವಕೀಲರ ವಾದವನ್ನ ನ್ಯಾಯಾಧೀಶರು ಕೇಳಿದ್ದಾರೆ. ಇನ್ನು ಆರೋಪಿಗಳ ಒಂದು ವಶಕ್ಕೆ ನೀಡುವಂತೆ ಪೊಲೀಸರು ಕೂಡ ತಮ್ಮ ಒಂದು ಪರ ವಕೀಲರ ಮೂಲಕ ಎಸ್ಪಿಪಿ ಪ್ರಸನ್ನ ಕುಮಾರ್ ಮೂಲಕ ಭಾರಿ ದೊಡ್ಡ ಮಟ್ಟದಲ್ಲಿ ಒತ್ತಡವನ್ನು ಕೂಡ ಏರ್ತಾ ಇದ್ದಾರೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಕೋರ್ಟ್ ಆದೇಶ ಹೊರಬರಲಿದೆ. ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಗ್ಯಾಂಗ್ ಭವಿಷ್ಯ ನಿರ್ಧಾರ ಆಗುತ್ತೆ. ಈಗ ಸದ್ಯ ಪೊಲೀಸರು ವಿಚಾರಣೆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಡೆಸಿಕೊಂಡಿದ್ದಾರೆ ಆರೋಪಿಗಳನ್ನ ವಶಕ್ಕೆ ಪಡೆದು ಅನ್ನುವ ವಿಚಾರವನ್ನ ಇಲ್ಲಿ ಕೋರ್ಟ್ನ ಕಟಕಟೆಯಲ್ಲಿ ನ್ಯಾಯಾಧೀಶರ ಮುಂದೆ ಆರೋಪಿಗಳ ಪರ ವಕೀಲರು ವಾದವನ್ನು ಮಾಡ್ತಾ ಇರುವಂಥದ್ದು. ಅಂತಿಮವಾಗಿ ಈಗ ಆದೇಶ ಏನು ಹೊರಗೆ ಬರುತ್ತೆ ಅನ್ನೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಕೆಲವು ಕ್ಷಣಗಳಲ್ಲಿ ಆದೇಶವು ಕೂಡ ಹೊರಬರಲಿ. ಏನು ದರ್ಶನ್ ಅಂಡ್ ಗ್ಯಾಂಗ್ ಇದೆ, ಈ ಗ್ಯಾಂಗಿನ ಭವಿಷ್ಯ ಏನಾಗುತ್ತೆ ಅನ್ನೋದು ಗೊತ್ತಾಗಲಿದೆ. ಇನ್ನು ಈಗ ಆಲ್ಮೋಸ್ಟ್ ವಾದ ಪ್ರತಿವಾದ ಮುಕ್ತಾಯ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಆದೇಶ ಒಂದೇ ಈಗ ಸದ್ಯ ಬಾಕಿ ಇರೋದು. ನ್ಯಾಯಾಧೀಶರು ಈಗ ಆದೇಶವನ್ನು ಕೆಲವು ಕ್ಷಣಗಳಲ್ಲಿ ಹೊರಡಿಸಲಿದ್ದಾರೆ. ವಾದ ಪ್ರತಿವಾದವನ್ನು ಆಲಿಸಿರುವಂಥ ನ್ಯಾಯಾಧೀಶರು ಈಗಾಗಲೇ ವಿಚಾರಣೆಯನ್ನು ಮುಕ್ತಾಯಗೊಳಿಸಿದ್ದಾರೆ. ಕೇವಲ ಆದೇಶ ಮಾತ್ರ ಈಗ ಬಾಕಿ ಇರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಗ್ಯಾಂಗಿನ ಬಗ್ಗೆ ಮಹತ್ವದ ಮಾಹಿತಿ ಹೊರಬೀಳಲಿದೆ ಕೋರ್ಟ್ನಿಂದ. ನ್ಯಾಯಾಧೀಶರು ಆದೇಶವನ್ನು ಹೊರಡಿಸೋದಕ್ಕೆ ಕೆಲವು ಕ್ಷಣಗಳು ಮಾತ್ರ ಬಾಕಿ ಇದೆ. ಈಗಾಗಲೇ ವಾದ ಪ್ರತಿವಾದವನ್ನ ಆಲಿಸಿದ್ದಾರೆ ಜಡ್ಜ್. ವಾದ ಪ್ರತಿವಾದ ಆಲಿಸಿರುವಂತಹ ಜಡ್ಜ್ ಈಗ ನ್ಯಾಯಾಂಗ ಬಂಧನ ಕೊಡಬೇಕಾ, ಪೊಲೀಸ್ ಕಸ್ಟಡಿ ಕೊಡಬೇಕಾ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನು ನೀಡಲಿದ್ದಾರೆ. ಆದೇಶದಲ್ಲಿ ಒಂದು ವೇಳೆ ಪೊಲೀಸ್ ಕಸ್ಟಡಿಗೆ ನೀಡಿದರೆ ಯಾವೆಲ್ಲ ಕಂಡೀಷನ್ಗಳನ್ನು ಹಾಕಬಹುದು ಪೊಲೀಸರಿಗೆ, ಅಥವಾ ನ್ಯಾಯಾಂಗ ಬಂಧನಕ್ಕೆ ನೀಡಿದರೆ ಆರೋಪಿಗಳಿಗೆ ಯಾವೆಲ್ಲ ಕಂಡೀಷನ್ಗಳು ಹಾಕಬಹುದು, ಈ ಎಲ್ಲವೂ ಕೂಡ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಆದೇಶ ಇನ್ನೇನು ಕೆಲವು ಕ್ಷಣಗಳಲ್ಲಿ ಹೊರಬೀಳುತ್ತೆ. ಈಗಾಗಲೇ ವಾದ ಪ್ರತಿವಾದ ಕೂಡ ಕೋರ್ಟ್ನಲ್ಲಿ ಮುಕ್ತಾಯ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ನ್ಯಾಯಾಧೀಶರು ಆರೋಪಿಗಳ ಪರ ವಕೀಲರು ಮಂಡಿಸಿರುವಂಥ ವಾದಗಳನ್ನು ಮತ್ತು ಪೊಲೀಸರ ಪರ ಸರ್ಕಾರದ ಪರ ಮಂಡಿಸಿರುವಂಥ ವಕೀಲ ಪ್ರಸನ್ನ ಕುಮಾರ್ ಅವರ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ಕ್ರಮ ತೆಗೆದುಕೊಳ್ಳಬೇಕು ಅಂತ ಆದೇಶವನ್ನು ನೀಡಲಿದ್ದಾರೆ. ಈಗ ಕೇವಲ ಆದೇಶವನ್ನು ಹೊರಡಿಸೋದು ಮಾತ್ರ ಬಾಕಿ ಇದೆ. ಈಗಾಗಲೇ ವಾದ ಪ್ರತಿವಾದ ಮುಕ್ತಾಯ ಆಗಿದೆ. ಕೋರ್ಟ್ನಲ್ಲೀಗ ಎರಡೂ ಕಡೆ ವಕೀಲರಿಂದ ವಾದ ಪ್ರತಿವಾದವನ್ನು ಆಲಿಸಿದ್ದಾರೆ ವಕೀಲರು. ಅಂತಿಮವಾಗಿ ನ್ಯಾಯಾಧೀಶರ ಆದೇಶ ಏನಿರಲಿದೆ ಅನ್ನುವಂಥದ್ದು ಈಗ ಭಾರಿ
ಕುತೂಹಲಕ್ಕೆ ಕಾರಣ ಆಗಿದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಹೊರಗೆ ಬೀಳುತ್ತೆ ಈ ವಾದ ಪ್ರತಿವಾದದ ಅಂತಿಮ ತೀರ್ಪು. ಈ ತೀರ್ಪಿನ ಆಧಾರದ ಮೇಲೆ ಪೊಲೀಸ್ ವ್ಯಾನ್ ಈಗ ಯಾವ ಕಡೆ ಹೋಗುತ್ತೆ, ಯಾವ ರೂಟಿಗೆ ಹೋಗುತ್ತೆ ಅನ್ನೋದು ಗಮನ ಸೆಳೆಯುತ್ತೆ. ಈಗಾಗಲೇ ಕೋರ್ಟ್ ಆದೇಶವನ್ನು ಹೊರಡಿಸೋದಕ್ಕೆ ಅಂತಿಮವಾಗಿ ಆದೇಶ ಪತ್ರವನ್ನು ಕೂಡ ಬರಿತಾ ಇದ್ದಾರೆ ಜಡ್ಜ್ ಅನ್ನುವಂಥ ಮಾಹಿತಿ ಇದೆ. ವಾದ ಪ್ರತಿವಾದ ಆಲಿಸಿರುವಂತಹ ಜಡ್ಜ್ ಈಗ ಆದೇಶ ಪತ್ರವನ್ನು ಬರಿತಾ ಇದ್ದಾರೆ. ಇನ್ನು ಕೆಲವು ಕ್ಷಣಗಳಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಕಡೆ ಹೋಗುತ್ತಾ ಅಥವಾ ಪೊಲೀಸ್ ಠಾಣೆಗೆ ಹೋಗುತ್ತಾ, ರಾಜರಾಜೇಶ್ವರಿ ಠಾಣೆಗೆ ಮತ್ತೆ ಡಿ ಗ್ಯಾಂಗ್ ಹೋಗುತ್ತಾ ಅಥವಾ ಡಿ ಗ್ಯಾಂಗ್ ಅನ್ನ ನೇರವಾಗಿ ಪರಪ್ಪನ ಅಗ್ರಹಾರಕ್ಕೆ ಕರೆದೊಯ್ತಾರೆ. ಆ ಆದೇಶ ಈಗ ಕೋರ್ಟಲ್ಲಿ ಹೊರಬರಬೇಕಿದೆ. ಜಡ್ಜ್ ಈಗಾಗಲೇ ವಾದ ಪ್ರತಿವಾದವನ್ನು ಆಲಿಸಿದ್ದು ಅಂತಿಮವಾಗಿ ತೀರ್ಪನ್ನು ಪ್ರಕಟಿಸಲಿದ್ದಾರೆ. ಆ ಬಗ್ಗೆ ಇನ್ನೇನು ಕೆಲವು ನಿಮಿಷಗಳಲ್ಲಿ ನಿಮ್ಮ ಮುಂದೆ ಆ ಸುದ್ದಿ ಬಂದೇ ಬರುತ್ತೆ. ಏನಾಗುತ್ತೆ ಡಿ ಗ್ಯಾಂಗಿನ ಭವಿಷ್ಯ ಅನ್ನೋದು ಕೂಡ ನಿರ್ಧಾರ ಆಗುತ್ತೆ. ಕೋರ್ಟ್ನ ಆವರಣದಲ್ಲಿ ಈಗಾಗಲೇ ವಾದ ಪ್ರತಿವಾದ ಮುಕ್ತಾಯ ಆಗಿದ್ದು ಆದೇಶವನ್ನು ಹೊರಡಿಸೋದಕ್ಕೆ ಆದೇಶ ಪತ್ರವನ್ನು ಬರಿತಾ ಇದ್ದಾರೆ ನ್ಯಾಯಾಧೀಶರು. ಕೋರ್ಟ್ನಲ್ಲಿ ಈಗಾಗಲೇ ಆರೋಪಿ ದರ್ಶನ್ 30 ಲಕ್ಷ ರೂಪಾಯಿ ಕೊಟ್ಟಿದ್ರು, ಕೊಲೆ ಮಾಡಿರೋದಾಗಿ ಸರೆಂಡರ್ ಆಗುವಂತೆ ಆಮಿಷ ಒಡ್ಡಿದ್ರು ಅಂತ ವಿಚಾರಣೆಯಲ್ಲಿ ತಿಳಿಸಲಾಗಿದೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದವನ್ನ ಮಾಡಿದ್ದಾರೆ. ರೇಣುಕಾ ಸ್ವಾಮಿ ಹತ್ಯೆ ಕೃತ್ಯದಲ್ಲಿ ಸಾಕ್ಷಿ ನಾಶ ಮಾಡುವ ಯತ್ನ ಆಗಿತ್ತು. ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಇವರ ವಿಚಾರಣೆಯನ್ನ ತಡೆ ಹಿಡಿಬೇಡಿ, ವಿಚಾರಣೆಯನ್ನ ನಡೆಸೋದಕ್ಕೆ ಪೊಲೀಸರಿಗೆ ಅವಕಾಶ ಕೊಡಿ. ಇನ್ನು 9 ದಿನಗಳ ಕಾಲ ಆರೋಪಿಗಳನ್ನ ಪೊಲೀಸರ ಕಸ್ಟಡಿಗೆ ನೀಡಿ ಅಂತ ಪ್ರಸನ್ನ ಕುಮಾರ್ ವಾದವನ್ನು ಮಂಡಿಸಿದ್ದಾರೆ ಕೋರ್ಟ್ನಲ್ಲಿ. ರೇಣುಕಾ ಸ್ವಾಮಿ ಹತ್ಯೆ ಕೃತ್ಯದಲ್ಲಿ 30 ಲಕ್ಷ ರೂಪಾಯಿ ಹಣ ನೀಡಿ ಕೇಸನ್ನ ದಿಕ್ಕು ತಪ್ಪಿಸಬೇಕು ಅಂತ ನೋಡಿದ್ರು. ಅಂದರೆ ಅವರಿಗೆ ಸರೆಂಡರ್ ಆಗಿ ತಾವು ಸೇಫ್ ಆಗೋದಕ್ಕೆ ಟ್ರೈ ಮಾಡಿದ್ರು. ಹೀಗಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ತನಿಖೆಯನ್ನು ತಡೆ ಹಿಡಿಬೇಡಿ, ತನಿಖೆಯನ್ನು ಮುಂದುವರಿಸೋದಕ್ಕೆ ಅವಕಾಶ ಕೊಡಿ. ಸ್ಥಳ ಮಹಜರು ಮಾಡೋ ಇನ್ನೂ ಕೂಡ ಬಾಕಿ ಇದೆ. ಈಗಾಗಲೇ ನೀವು ಕೊಟ್ಟ 6 ದಿನದ ಕಾಲಾವಕಾಶದಲ್ಲಿ ನಾವು ಇಷ್ಟೆಲ್ಲ ಮಾಹಿತಿಯನ್ನು ಕಲೆ ಹಾಕಿದ್ದೀವಿ. ಇನ್ನೊಂದಷ್ಟು ದಿನಗಳ ಕಾಲ ನೀವು ನಮ್ಗೆ ಅವಕಾಶ ಕೊಟ್ಟಿದ್ದೆ ಆದರೆ ಖಂಡಿತ ಈ ಕೃತ್ಯದ ಕಂಪ್ಲೀಟ್ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕಲಿದ್ದಾರೆ. ಸೊ ಹೀಗಾಗಿ ಇನ್ನು 9 ದಿನಗಳ ಕಾಲ ನಮ್ಮ ಕಸ್ಟಡಿಗೆ ಕೊಡಿ ಅಂತ ಎಸ್ಪಿಪಿ ಪ್ರಸನ್ನ ಕುಮಾರ್ ಪೊಲೀಸರ ಪರವಾಗಿ ವಾದವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಹೇಳಿದ್ದಾರೆ, ಸ್ಥಳ ಮಹಜರು ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿ ಕೂಡ ಲಭ್ಯ ಆಗಿದೆ ಅಂತ. ಸೊ ಹೀಗಾಗಿ ಈಗ ಕೋರ್ಟ್ ಅಂತಿಮವಾಗಿ ಆದೇಶವನ್ನು ಪ್ರಕಟಿಸಬೇಕಾಗಿದೆ. ಈಗಾಗಲೇ ವಾದ ಪ್ರತಿವಾದಗಳು ಕೂಡ ಕೋರ್ಟ್ ಕಟಕಟಿಯಲ್ಲಿ ಮುಕ್ತಾಯ ಆಗಿವೆ. ನ್ಯಾಯಾಧೀಶರು ಈಗ ಅಂತಿಮ ಆದೇಶವನ್ನು ಹೊರಡಿಸಲಿದ್ದಾರೆ. ಹೆಚ್ಚಿನ ವಿಚಾರಣೆಗೆ ನೀಡುವಂತೆ ಪೊಲೀಸರು ಈಗ ತಮ್ಮ ವಶಕ್ಕೆ ಕೇಳಿದ್ದು ಬಹುತೇಕ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಪೊಲೀಸರ ವಶಕ್ಕೆ ನೀಡುವ ಸಾಧ್ಯತೆಗಳು ಹೆಚ್ಚಿದೆ. ಕೋರ್ಟಲ್ಲಿ ನಡೆದಿರುವಂತಹ ವಾದ ವಿವಾದಗಳ
ಅಂತಿಮ ಆದೇಶ ಹೊರಗೆ ಬರಬೇಕಿದೆ. ಆದರೆ ಈ ಪೈಕಿ ಅತಿ ಹೆಚ್ಚು ಆರೋಪಿಗಳನ್ನು ಮತ್ತೆ ಪೊಲೀಸರ ಕಸ್ಟಡಿಗೆ ನೀಡುವಂಥದ್ದು ಬಹುತೇಕ ಇದೆ. 9 ದಿನಗಳ ಕಾಲ ಕಸ್ಟಡಿಗೆ ನೀಡುವಂತೆ ಪೊಲೀಸರು ಕೇಳಿರುವಂಥದ್ದು. ಹೀಗಾಗಿ ಆರೋಪಿಗಳನ್ನು ಹೆಚ್ಚಿನ ವಿಚಾರಣೆಗಾಗಿ ಕಸ್ಟಡಿಗೆ ನೀಡುವಂಥದ್ದು ಬಹುತೇಕ ಸಾಧ್ಯತೆಗಳಿದೆ. ದರ್ಶನ್ ಅಂಡ್ ಗ್ಯಾಂಗ್ ಅನ್ನ 9 ದಿನಗಳ ನಮ್ಮ ಕಸ್ಟಡಿಗೆ ಕೊಡಿ ಅಂತ ಬಲವಾಗಿ SPP ಪ್ರಸನ್ನ ಕುಮಾರ್ ಕೋರ್ಟ್ನಲ್ಲಿ ವಾದವನ್ನ ಮಾಡಿದ್ದಾರೆ. SPP ಪ್ರಸನ್ನ ಕುಮಾರ್ ಈಗ ರಿಮಾಂಡ್ ಅರ್ಜಿಯನ್ನ ಓದಿ ಮುಚ್ಚಿದ ಲಕೋಟೆಯಲ್ಲಿ ಈಗಾಗಲೇ ಎಲ್ಲ ಮಾಹಿತಿಯನ್ನು ಕೂಡ ಕೋರ್ಟ್ಗೆ ಸಲ್ಲಿಸಿದ್ದು, ಸ್ಥಳ ಮಹಜರು ಸಂದರ್ಭದಲ್ಲಿ ಅನೇಕ ಸಾಕ್ಷಿಗಳು ಲಭ್ಯ ಆಗಿರುವ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಕೇಸನ್ನು ಮುಚ್ಚಿ ಹಾಕುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಪ್ರಯತ್ನಗಳು ನಡೆದಿತ್ತು ಅದೆಲ್ಲವನ್ನು ಕೂಡ ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಇನ್ನು ದರ್ಶನ್ ಅಂಡ್ ಗ್ಯಾಂಗ್ ಪೊಲೀಸ್ ಕಸ್ಟಡಿಗೆ ನೀಡಿರುವಂತದ್ದು ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ ಆದೇಶ ಹೊರಬಿದ್ದಿದೆ. ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ದರ್ಶನ್ ಪವಿತ್ರ ಗೌಡ ಮತ್ತೆ ಪೊಲೀಸ್ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಮತ್ತೆ ಪೊಲೀಸರ ವಶಕ್ಕೆ ನೀಡಲಾಗಿದೆ. ಆರೋಪಿ 1 to 7, ಆರೋಪಿ 10 to 14, 16 ಇವರೆಲ್ಲರನ್ನ ಕೂಡ ಈಗ ಪೊಲೀಸರ ಕಸ್ಟಡಿಗೆ ನೀಡಲಾಗಿದೆ. ದರ್ಶನ್ ಮತ್ತು ಗ್ಯಾಂಗ್ಗೆ ಈಗ ಮತ್ತೆ ಪೊಲೀಸ್ ಕಸ್ಟಡಿ 6 ದಿನಗಳ ಕಸ್ಟಡಿ ಮುಕ್ತಾಯ ಆಗಿದ್ದು ಇವತ್ತು ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿತ್ತು. ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯದಲ್ಲಿ ಅಂತಿಮವಾಗಿ ಆರೋಪಿಗಳ ಪರ ವಕೀಲರು ಮತ್ತು ಪೊಲೀಸರ ಪರ ವಕೀಲರ ವಾದ ಪ್ರತಿವಾದದ ನಂತರ ಈಗ ಕಸ್ಟಡಿಗೆ ನೀಡಲಾಗಿದೆ. ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಮತ್ತೆ 5 ದಿನಗಳು ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನು ಹೊರಡಿಸಲಾಗಿದೆ. 9 ದಿನಗಳು ಪೊಲೀಸ್ ಕಸ್ಟಡಿಗೆ ನೀಡುವಂತೆ SPP ಪ್ರಸನ್ನ ಕುಮಾರ್ ಬೇಡಿಕೆಯನ್ನ ಇಟ್ಟಿದ್ರು. ಆದರೆ ಕೋರ್ಟ್ ಈಗ 5 ದಿನಗಳ ಪೊಲೀಸ್ ಕಸ್ಟಡಿಯನ್ನ ನೀಡಿದೆ. ದರ್ಶನ್ ಮತ್ತು ಪವಿತ್ರ ಗೌಡರನ್ನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಒಟ್ಟು 5 ದಿನಗಳ ಕಾಲ ಕಸ್ಟಡಿಗೆ ನೀಡಿ ಆದೇಶವನ್ನು ಹೊರಡಿಸಲಾಗಿದೆ. ಈಗಾಗಲೇ 6 ದಿನಗಳ ಕಾಲ ನೀಡಿತ್ತು. ಈಗ ಮತ್ತೆ 5 ದಿನಗಳ ಕಾಲ ಕಸ್ಟಡಿಗೆ ನೀಡಲಾಗಿದೆ. ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈಗ ಮತ್ತೆ ವಿಚಾರಣೆಗೆ ಒಳಪಡಿಸಲಿದ್ದಾರೆ. ಇನ್ನು 5 ದಿನಗಳ ಕಾಲ ಇನ್ಯಾವೆಲ್ಲ ಸ್ಥಳಗಳಲ್ಲಿ ಮಹಜರು ಮಾಡಲಿದೆ ಅಂತೇಳಿ ಕೋರ್ಟ್ನ ಮನವರಿಕೆಯನ್ನು ಮಾಡಿದ್ರು ಪ್ರಸನ್ನ ಕುಮಾರ್. ಆ ಸ್ಥಳಗಳಿಗೆ ಭೇಟಿ ಕೊಟ್ಟು ಮನವರಿಕೆಯನ್ನು ಮಾಡ್ತಾರೆ. ಆ ಸ್ಥಳಗಳಿಗೆ ಭೇಟಿ ಕೊಟ್ಟು ಸ್ಥಳ ಮಹಜರು ಮಾಡಿಸಲಾಗುತ್ತೆ. ಅದಾದ ಮೇಲೆ ಯಾವೆಲ್ಲ ಮಾಹಿತಿ ಇಲ್ಲಿವರೆಗೆ ಸಿಕ್ಕಿದೆ ಆ ಎಲ್ಲ ಮಾಹಿತಿಗಳ ಅನುಸಾರ ಮತ್ತಷ್ಟು ವಿಚಾರಣೆ ನಡೆಸೋದಕ್ಕೆ ಮುಂದಾಗುತ್ತೆ ಪೊಲೀಸ್. ಈಗ ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಪರಪ್ಪನ ಅಗ್ರಹಾರಕ್ಕೆ ಹೋಗ್ತಾರಾ ದರ್ಶನ್ ಗ್ಯಾಂಗ್ ಅಂತ ಕಾಯ್ತಾ ಇದ್ರು. ಆದರೆ ಈಗ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿಲ್ಲ. ಅದಕ್ಕಿನ್ನೂ ಸಮಯ ಇದೆ. ನಿಮ್ಮ ಕೃತ್ಯ ಸಣ್ಣದಲ್ಲ, ತುಂಬ ದೊಡ್ಡದಿದೆ. ಅದನ್ನು ಕಂಪ್ಲೀಟ್ ಭೇದಿಸಬೇಕು ಅಂತಂದ್ರೆ ನೀವು ಇನ್ನೊಂದಷ್ಟು ದಿನಗಳ ಕಾಲ ಪೊಲೀಸರ ಕೈಯಲ್ಲೇ ಇರಬೇಕು. ಹಾಗಂತ ಈಗ ನ್ಯಾಯಾಧೀಶರು ಪೊಲೀಸರಿಗೆ ಆರೋಪಿಗಳನ್ನು ನೀಡಿದ್ದಾರೆ. ಪೊಲೀಸ್ ಕಸ್ಟಡಿಗೆ ಈಗ ಆರೋಪಿಗಳನ್ನು ನೀಡಲಾಗಿದೆ. ನ್ಯಾಯಾಧೀಶರ ಆದೇಶದಂತೆ ಈಗ ಇನ್ನು 5 ದಿನಗಳ ಕಾಲ ದರ್ಶನ್ ಅಂಡ್ ಗ್ಯಾಂಗ್ ಪೊಲೀಸರ ವಶಕ್ಕೆ. ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೆ
ಪೊಲೀಸರು ವಿಚಾರಣೆಗೆ ಒಳಪಡಿಸಲಿದ್ದಾರೆ. ತೀವ್ರ ವಿಚಾರಣೆಗೆ ಮತ್ತಷ್ಟು ದಿನಗಳು ಬೇಕಾಗಿತ್ತು ಪೊಲೀಸರಿಗೆ. 9 ದಿನ ಪೊಲೀಸ್ ಕಸ್ಟಡಿಗೆ ಕೇಳಿದ್ರು ಎಸ್ಪಿಪಿ ಪ್ರಸನ್ನಕುಮಾರ್. ಆದರೆ 5 ದಿನಗಳ ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ದರ್ಶನ್ ಮತ್ತು ಗ್ಯಾಂಗ್ಗೆ ಈಗ ಪೊಲೀಸ್ ಕಸ್ಟಡಿ ಆಗಿದೆ. ಮತ್ತೆ ಈ ಮೂಲಕ ಮತ್ತೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಪೊಲೀಸರ ಲಾಠಿ ಬಿಸಿ ತಟ್ಟಲಿದೆ. ಪೊಲೀಸರ ಸ್ಟೈಲಲ್ಲಿ ಈಗ ಮತ್ತೆ ತೀವ್ರ ವಿಚಾರಣೆ ನಡೆಸಲಾಗುತ್ತೆ. ಈಗ ಮತ್ತೆ 5 ದಿನಗಳ ಕಾಲ ದರ್ಶನ್ ಅಂಡ್ ಗ್ಯಾಂಗ್ಗೆ ತಪ್ಪಲ್ಲ ಪೊಲೀಸರ ಟ್ರೀಟ್ಮೆಂಟ್. ಅದು ಯಾವ ಟ್ರೀಟ್ಮೆಂಟ್ ಕೊಡ್ತಾರೆ ಪೊಲೀಸರಿಗೆ ಬಿಟ್ಟಿದ್ದು. ಪೊಲೀಸರ ವಶಕ್ಕೆ ಹೋದ್ಮೇಲೆ ಅವರ ಬಾಯಿ ಬಿಡಿಸೋದಕ್ಕೆ ಪೊಲೀಸರು ಯಾವ ರೀತಿಯಾಗಿ ಅವರನ್ನ ಟ್ರೀಟ್ಮೆಂಟ್ಗೆ ಗುರಿಪಡಿಸ್ತಾರೆ ಅಂತ ಗೊತ್ತಿಲ್ಲ, ಕಾದು ನೋಡಬೇಕು. ಈಗ 9 ದಿನಗಳ ಕಾಲ ನಮ್ಮ ಕಸ್ಟಡಿಗೆ ಕೊಡಿ ಅಂತ ಕೇಳಿದ್ದ ಪೊಲೀಸರಿಗೆ 5 ದಿನಗಳ ಕಸ್ಟಡಿಗೆ ಆರೋಪಿಗಳು ಸಿಕ್ಕಿರುವಂಥದ್ದು.